ಸಣ್ಣ ವಯಸ್ಸಿನ ಸುಂದರವಾದ ಹುಡುಗಿಯನ್ನ ಒಬ್ಬ ಆಸೆಬುರುಕ ಮುದಿ ವಯಸ್ಸಿನ ತಾತ ಮದುವೆ ಆಗಿರ್ತಾನೆ. ಅವನಿಗೆ ಎಲ್ಲಾ ವಿಷಯದಲ್ಲೂ ಆಸೆ ತುಂಬಾನೇ ಇತ್ತು, ಹಾಗೇನೆ ಅದನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠ ಮತ್ತು ಇತ್ತು. ಹೀಗಿದ್ದಾಗ ಒಂದ್ ಸಲ ಅವನ ತಲೆಗೆ ಪೆಟ್ಟು ಬಿದ್ದು ಪ್ಯಾರಲೈಸ್ ಆಗ್ಬಿಡ್ತಾನೆ. ದಿನ ಟಾರ್ಚರ್ ಕೊಡ್ತಿದ್ದ ಗಂಡ ಜೀವಂತ ಶವ ಆಗಿದ್ದಕ್ಕೆ ಹೆಂಡತಿಗೂ ಅಷ್ಟೇ ಖುಷಿ ಆಗತ್ತೆ. ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಗಂಡನ ಕೇರ್ ಟೇಕರ್ ಜೊತೆಗೇನೆ ಅಫೇರ್ ಇಟ್ಕೊಳ್ತಾಳೆ. ಆಗ ಅವರ ಸಂಬಂಧಕ್ಕೆ ಅಡ್ಡಿ ಆಗಿದ್ದು ಇದೇ ಗಂಡ ಅಂತ ಗೊತ್ತಾದಾಗ ಗಂಡನ ಕಥೆ ಮುಗಿಸೋ ಪ್ಲಾನ್ ಮಾಡ್ತಾಳೆ. ಆದ್ರೆ ಕೊನೆಗೆ ಕಥೆ ಬೇರೆನೆ ಆಗತ್ತೆ. ಆ ಟೈಮಲ್ಲಿ ಅವಳ ಮಾಸ್ಟರ್ ಪ್ಲಾನ್ ಎಲ್ಲರನ್ನ ಚೆಕ್ ಮೇಟ್ ಮಾಡತ್ತೆ. ಹಾಗಾದ್ರೆ ಅಂತದ್ದು ಆ ಚಾಲಾಕಿ ಹೆಣ್ಣು ಏನ್ ಮಾಡಿರ್ತಾಳೆ ಅನ್ನೋದನ್ನ ನೋಡೋಣ ಚತುರಮ್ಮ ಮೂವಿಯ ಕಥೆಯಲ್ಲಿ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಎಲ್ಡೋಸ್ ಅಂತ ಒಬ್ಬ ವಯಸ್ಸಾದ ಹೊಸದಾಗಿ ಮದುವೆ ಆದ ವ್ಯಕ್ತಿ ಅವನ ಹೆಂಡತಿ ಸೆಲೆನಾನ ತಗೊಂಡು ಮನೆಗೆ ಹೊರಟಿರ್ತಾನೆ. ದಾರಿಯಲ್ಲಿ ಹೋಗ್ತಿರುವಾಗ ಅಕ್ಕಪಕ್ಕದಲ್ಲಿ ಕಾಣ್ತಿರೋ ಜಾಗವನ್ನೆಲ್ಲ ತೋರಿಸ್ತಾ ಇದೆಲ್ಲ ತನ್ನದೇ ಜಾಗ ಅಂತ ಹೇಳ್ತಾ ಹೆಂಡತಿ ಮುಂದೆ ಬಿಲ್ಡಪ್ ತಗೊಳ್ತಾನೆ. ಇನ್ನು ಮನೆಗ್ ಬಂದ ತಕ್ಷಣ ತಾನು ಹೇಳಿರೋ ಕೆಲಸ ಅಂದ್ರೆ ಮನೆ ಮುಂದೆ ಗೇಟ್ ಮಾಡೋದು ಇನ್ನೂ ಆಗ್ಲಿಲ್ಲ ಅಂತ ಕೂಗಾಡ್ತಾನೆ. ಇದಾದ ನಂತರ ಮನೆ ಕೆಲಸದವಳು ಹೊಸದಾಗಿ ಮನೆಗ್ ಬಂದ ಸೆಲೆನಾಗೆ ಇಡೀ ಮನೆಯನ್ನ ತೋರಿಸ್ತಾಳೆ. ಎಲ್ಡೋಸ್ ಇಷ್ಟು ದಿನ ಆ ಮನೆಯಲ್ಲಿ ಒಬ್ಬನೇ ಇರ್ತಿದ್ದ, ಈಗ ಇವಳು ಬಂದಿದ್ದು ಅವನಿಗೆ ತುಂಬಾ ವಿಷಯಗಳಲ್ಲಿ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾಳೆ. ಹಾಗೇನೆ ಎಲ್ಡೋಸ್ ಆ ಊರಲ್ಲೇ ದೊಡ್ಡ ಚೆಸ್ ಚಾಂಪಿಯನ್ ಅಂತೆಲ್ಲ ಹೇಳ್ತಾ ಹೊಗಳ್ತಾಳೆ. ಇನ್ನು ರಾತ್ರಿ ಸೆಲೆನಾ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ಡ್ರೆಸ್ ಹಾಕೊಂಡು ಬಾಲ್ಕನಿಗೆ ಬಂದು ಕೂತು ರಿಲ್ಯಾಕ್ಸ್ ಮಾಡ್ತಾ ಇರ್ತಾಳೆ. ಅದೇ ಎಲ್ಡೋಸ್ ಲಾಯರ್ ಹತ್ರ ಯಾವುದೋ ಪ್ರಾಪರ್ಟಿ ವಿಚಾರವನ್ನ ಮಾತಾಡ್ತಾ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಅವನು ಇನ್ನೇನು ಫೋನ್ ಕಟ್ ಮಾಡಿರ್ತಾನೆ. ಆಗ್ಲೇ ಅವನ ಕಣ್ಣು ಸೆಲೆನಾ ಮೇಲೆ ಬೀಳತ್ತೆ. ಅವಳನ್ನ ಅವಳ ಸೌಂದರ್ಯವನ್ನ ಕಂಡು ಎಲ್ಡೋಸ್ ಮನಸ್ಸಲ್ಲಿ ಪುಳಕ ಶುರು ಆಗತ್ತೆ. ಹಾಗೇನೆ ರೊಚ್ಚಿಗೆದ್ದು ಅವಳ ಮೇಲೆ ಎಗರ್ತಾನೆ. ಆದ್ರೆ ಅವಳಿಗೆ ಒಂದು ಚೂರು ಫೀಲಿಂಗ್ಸ್ ಇರ್ಲಿಲ್ಲ. ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು, ಹಾಗಾಗಿ ಅವನನ್ನ ತಡೀತಾಳೆ. ಆದ್ರೆ ಇದರಿಂದ ಎಲ್ಡೋಸ್ಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ಅವಳಿಗೆ ಸರಿಯಾಗಿ ಬಾರಿಸ್ತಾನೆ. ನಂತರ ಅವನ ಅವಶ್ಯಕತೆಯನ್ನ ಬಲವಂತವಾಗಿ ಪೂರ್ತಿ ಮಾಡ್ಕೊಳ್ತಾನೆ. ಇನ್ನು ಮಾರನೇ ದಿನ ಸೆಲೆನಾ ಮನೆ ಒಳಗೆ ಕೆಲಸ ಮಾಡ್ತಾ ಇದ್ರೆ ಮನೆಯ ಹೊರಗಡೆ ಒಂದಿಷ್ಟು ಜನ ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಅವರನ್ನ ವಿಚಾರಿಸ್ಕೊಳ್ಳೋದಿಕ್ಕೆ ಎಲ್ಡೋಸ್ ಗನ್ ಎತ್ಕೊಂಡು ಹೋಗ್ತಾನೆ. ಅವರು ಬಂದಿದ್ದು ಎಲ್ಡೋಸ್ ಇಲ್ಲೀಗಲ್ ಆಗಿ ಫೆನ್ಸಿಂಗ್ ಮಾಡಿಸಿದ್ದಾನೆ, ಅವನು ಫೆನ್ಸಿಂಗ್ ಮಾಡಿಸಿರೋ ಜಾಗ ಅವನದ್ದಲ್ಲ, ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳೋದಿಕ್ಕಾಗಿತ್ತು. ಆದ್ರೆ ಅವರಲ್ಲೇ ಅದು ದೊಡ್ಡ ಇಶ್ಯೂ ಆಗ್ಬಿಡತ್ತೆ. ಎಲ್ಡೋಸ್ ಗನ್ ಅನ್ನ ಎತ್ತಿ ಹಿಡಿದ್ರೆ ಉಳಿದವರು ಅದನ್ನೇ ಹಿಡ್ಕೊಂಡು ಗಲಾಟೆ ಮಾಡ್ತಾರೆ. ಆಗ ಏರಲ್ಲೇ ಮಿಸ್ಫೈರ್ ಆಗತ್ತೆ. ಬಂದಿದ್ದ ಎಲ್ರು ಒಂದ್ ಸಲಕ್ಕೆ ತಣ್ಣಗಾಗ್ತಾರೆ. ಸೆಲೆನಾ ಏನಾಯ್ತು ಅಂತ ನೋಡೋಕೆ ಅಲ್ಲಿಗೆ ಗಾಬರಿಯಿಂದ ಬರ್ತಾಳೆ. ಆದ್ರೆ ಅವಳನ್ನ ನೋಡಿ ಅಲ್ಲಿಗೆ ಬಂದಿದ್ದವರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಎಲ್ಡೋಸ್ಗೆ ಅವರ ಮಾತನ್ನ ಕೇಳಿ ಕೋಪ ಬರೋದ್ರ ಬದಲು ಅವಳು ಅಲ್ಲಿಗೆ ಬಂದಿದ್ದೆ ದೊಡ್ಡ ತಪ್ಪಾಗಿ ಕಾಣಿಸುತ್ತೆ. ಹಾಗಾಗಿ ಅವಳಿಗೆ ಚೆನ್ನಾಗಿ ಬೈದು ಮನೆಗೆ ಎಳ್ಕೊಂಡು ಹೋಗಿ ಅಲ್ಲೂ ಸರಿಯಾಗಿ ಬಾರಿಸ್ತಾನೆ. ಇನ್ನು ಮಾರನೇ ದಿನ ಸೆಲೆನಾ ಒಬ್ಳೆ ಚೆಸ್ ಆಡ್ತಾ ಇರ್ತಾಳೆ. ಆಗ ಎಲ್ಡೋಸ್ ಅಲ್ಲಿಗೆ ಬಂದು ನಿನ್ನೆ ನಡೆದ ಘಟನೆಯ ಬಗ್ಗೆ ಕ್ಷಮೆ ಕೇಳ್ತಾನೆ. ನಂತರ ಇಬ್ರು ಚೆನ್ನಾಗಿ ಹೊಂದ್ಕೊಂಡು ಚೆಸ್ ಆಡ್ತಾರೆ. ಆದ್ರೆ ಆಟದಲ್ಲಿ ವರ್ಲ್ಡ್ ಚಾಂಪಿಯನ್ ಎಲ್ಡೋಸ್ ಗೆಲ್ಲೋದೇ ಇಲ್ಲ, ಸೋತ್ ಬಿಡ್ತಾನೆ. ಅದಕ್ಕೆ ಸೆಲೆನಾ ಆಟ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಜಾಸ್ತಿ ತಲೆಗೆ ಹಚ್ಕೋಬೇಡಿ ಅಂತ ಹೇಳ್ತಾಳೆ. ಆದ್ರೆ ಮುಂಗೋಪಿ ಎಲ್ಡೋಸ್ ಕೇಳ್ಬೇಕಲ್ಲ, ತನಗಿಂತ ತನ್ನ ಹೆಂಡತಿನೇ ಮುಂದೆ ಹೋಗ್ಬಿಟ್ಲು ಅಂತ ಕೋಪ ಮಾಡ್ಕೊಂಡು ಸರಿಯಾಗಿ ಬಾರಿಸ್ತಾನೆ. ಹಾಗೇನೆ ನೆಲಕ್ಕೆ ಬೀಳಿಸಿ ಮೆಟ್ಟಿ ತುಳಿದು ಹಿಂಸೆ ಕೊಡ್ತಾನೆ. ಇನ್ನು ಒಂದಿನ ಎಲ್ಡೋಸ್ ನ ಮನೆಗೆ ಲಾಯರ್ ಬಂದಿರ್ತಾನೆ. ಅವನಿಗೆ ಮನೆ ಮುಂದೆನೆ ಸೆಲೆನಾ ಸಿಗ್ತಾಳೆ. ಅವಳನ್ನ ಕಂಡು ಕೂಡ್ಲೆ ಅವನ ಮನಸ್ಸಲ್ಲೂ ಪುಳಕ ಶುರು ಆಗತ್ತೆ. ಆದ್ರೆ ಬಂದ್ ಕೆಲಸ ಮುಗಿಸ್ಬೇಕು ಅಂತ ಮನೆ ಒಳಗೆ ಎಲ್ಡೋಸ್ ಇದ್ದಲ್ಲಿಗೆ ಹೋಗ್ತಾನೆ. ಅವನ ಹತ್ರ ಪ್ರಾಪರ್ಟಿ ಕೇಸ್ ನಮ್ ಕಡೆನೆ ಆಯ್ತು ಅಂತ ಹೇಳ್ತಾನೆ. ಇದರಿಂದ ಎಲ್ಡೋಸ್ಗೆ ತುಂಬಾನೇ ಖುಷಿ ಆಗತ್ತೆ. ಹೆಂಡತಿ ಹತ್ರ ಹೋಗಿ ಈ ವಿಷಯವನ್ನ ಹೇಳ್ತಾನೆ. ಅದಕ್ಕೆ ಅವಳು ಆ ಪ್ರಾಪರ್ಟಿ ಇರೋದು ಎಲ್ಲಿ, ಹೋಗಿ ನೋಡ್ಕೊಂಡ್ ಬರೋಣವಾ ಅಂತ ಕೇಳ್ತಾಳೆ. ಅದಕ್ಕೆ ಎಲ್ಡೋಸ್ ಅದಕ್ಕಿಂತ ಮೊದಲು ಬೇರೆ ಕೆಲಸ ಆಗೋದಿದೆ ಅಂತ ಹೇಳ್ತಾ ಮತ್ತೆ ಫೋರ್ಸ್ಫುಲ್ಲಿ ಆಗಿ ಎಗರ್ತಾನೆ. ಇನ್ನು ಅದೇ ಪ್ರಾಪರ್ಟಿ ಇರೋ ಜಾಗಕ್ಕೆ ಬಂದು ಒಂದು ವ್ಯೂ ಪಾಯಿಂಟ್ ಇಂದ ನೋಡ್ತಾ ಇರ್ತಾರೆ. ಆಗ ಮತ್ತೆ ಎಲ್ಡೋಸ್ ಹೆಂಡತಿ ಹತ್ರಕ್ಕೆ ಬರ್ತಾನೆ. ಅದಕ್ಕೆ ಸೆಲೆನಾ ಅವನನ್ನ ತಡೆಯೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಚಾನಕ್ ಆಗಿ ಅವನ ಕಾಲು ಜಾರತ್ತೆ. ಬಂಡೆ ಮೇಲಿಂದ ಎಲ್ಡೋಸ್ ಬಿದ್ದು ಬಿಡ್ತಾನೆ. ಈ ಇನ್ಸಿಡೆಂಟ್ ಅಲ್ಲಿ ಅವನ ತಲೆಗೆ ಡೀಪ್ ಆಗಿ ಪೆಟ್ಟಾಗಿರುತ್ತೆ. ಇದರಿಂದ ಅವನ ನರ್ವ್ಸ್ ಡ್ಯಾಮೇಜ್ ಆಗಿ ಪ್ಯಾರಲೈಸ್ ಆಗ್ಬಿಡ್ತಾನೆ. ಈ ಘಟನೆ ನಡೆದು ಎಲ್ಡೋಸ್ಗೆ ಆ ಗತಿ ಬಂದಿದ್ದಕ್ಕೆ ಸೆಲೆನಾಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿತ್ತು. ರಾತ್ರಿ ಎಲ್ಡೋಸ್ ನ ಮುಂದೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದು ಅವನನ್ನ ಕಿಚಾಯಿಸ್ತಾಳೆ. ಏನೇ ಮಾಡಿದ್ರು ಅವನ ಹತ್ರ ಹೇಳೋಕಾಗಲ್ಲ, ಮಿಷಿನ್ ಕೆಟ್ಟೋಗಿದೆ ಅಂತ ಮತ್ತು ಓವರ್ ಆಗಿ ಡ್ರಾಮಾ ಮಾಡ್ತಾಳೆ. ಇನ್ನು ಬೆಡ್ ರಿಡನ್ ಆಗಿರೋ ಗಂಡನನ್ನ ನೋಡ್ಕೊಳ್ಳೋಕಂತ ಸೆಲೆನಾ ಒಬ್ಬ ಮೇಲ್ ನರ್ಸ್ ಅನ್ನ ಅಪಾಯಿಂಟ್ ಮಾಡಿರ್ತಾಳೆ. ಬೆಲ್ತಾಜರ್ ಅಂತ ಅವನ ಹೆಸರಾಗಿತ್ತು. ಅವನು ಯಾವಾಗ ಆ ಮನೆಗೆ ಕಾಲಿಟ್ನೋ ಆಗಲೇ ಅವನಿಗೆ ಸೆಲೆನಾನ ನೋಡಿ ಪುಳಕ ಶುರು ಆಗತ್ತೆ. ಆದ್ರೆ ಇವನಲ್ಲಿ ಹುಟ್ಟಿರೋದು ಸ್ವಲ್ಪ ಕೆಟ್ಟ ಪುಳಕ ಆಗಿರತ್ತೆ. ಅವನು ರಿಪೋರ್ಟ್ ನೋಡಿ ಯಾವ ಟೈಮ್ಗೆ ಯಾವ ಮೆಡಿಸಿನ್ ಅನ್ನ ಕೊಡಬೇಕು, ಹೇಗೆ ಪೇಷಂಟ್ ಅನ್ನ ಟ್ರೀಟ್ ಮಾಡಬೇಕು ಅನ್ನೋದನ್ನೆಲ್ಲ ಡಿಸೈಡ್
ಡಿಸೈಡ್ ಮಾಡ್ತಾನೆ. ನಂತರ ಹಾಗೇನೆ ಪೇಷಂಟ್ ನ ಮೇಲೆ ಕಾಳಜಿ ವಹಿಸ್ತಾನೆ. ಕೆಲಸ ಮುಗಿದ ನಂತರ ಇಡೀ ಮನೆಯನ್ನ ತಿರುಗಾಡಿ ಸುತ್ತಾಡಿ ಎಲ್ಲಾ ಕಡೆ ನೋಡ್ತಾ ಹೋಗ್ತಾನೆ. ಆಗ ಅವನಿಗೆ ಚೆಸ್ ಬೋರ್ಡ್ ಕಾಣಿಸುತ್ತೆ. ಇಂಟ್ರೆಸ್ಟ್ ಇಂದ ಅದರಲ್ಲಿ ಒಂದು ಪೀಸ್ ಅನ್ನ ಮೂವ್ ಮಾಡಿ ಮನೆಗೆ ಹೊರಡ್ತಾನೆ. ಆಗ್ಲೇ ಶಾಪಿಂಗ್ ಮುಗಿಸಿ ಮನೆಗೆ ಬಂದ ಸೆಲೆನಾ ಸಿಗ್ತಾಳೆ. ಅವಳ ಹತ್ರ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರಾತ್ರಿ ಸೆಲೆನಾ ಚೆಸ್ ಬೋರ್ಡ್ ನ ಹತ್ರ ಬಂದಾಗ ಪೀಸ್ ಮೂವ್ ಆಗಿರೋದು ಗೊತ್ತಾಗತ್ತೆ. ಇದನ್ನ ಮಾಡಿದ್ದು ಬೆಲ್ತಾಜರ್ನೇ ಆಗಿರ್ಬೇಕು ಅಂತ ಅಂದ್ಕೊಂಡು ಅವನ ಬಗ್ಗೆನೆ ಯೋಚನೆ ಮಾಡ್ತಾಳೆ. ಇನ್ನು ಮಾರನೇ ದಿನ ಬೆಲ್ತಾಜರ್ ಚೆಸ್ ಬೋರ್ಡ್ ನ ಎದುರುಗಡೆನೆ ಕೂತಿರೋದು ಸೆಲೆನಾಗೆ ಕಾಣಿಸುತ್ತೆ. ಅವನನ್ನ ಚೆಸ್ ಗೆ ಇನ್ವೈಟ್ ಮಾಡ್ತಾಳೆ. ಇಬ್ರು ಚೆಸ್ ಆಡ್ತಿರೋವಾಗ ಬೆಲ್ತಾಜರ್ ಸೆಲೆನಾನ ಮದುವೆಯ ಬಗ್ಗೆ, ಅಂದ್ರೆ ಇಷ್ಟು ಸುಂದರವಾಗಿ ಯಂಗ್ ಆಗಿ ಇದ್ರು ಆ ಮುದುಕನನ್ನ ಹೇಗ್ ಮದುವೆ ಆದೆ ಅಂತ ಕೇಳ್ತಾನೆ. ಅದಕ್ಕೆ ಸೆಲೆನಾ ಏನು ಉತ್ತರ ಕೊಡೋದೇ ಇಲ್ಲ. ಇದಾದ ನಂತರ ಬೆಲ್ತಾಜರ್ ಎಲ್ಡೋಸ್ ಇದ್ದಲ್ಲಿಗೆ ಹೋಗಿರ್ತಾನೆ. ಅಲ್ಲಿ ನೋಡಿದ್ರೆ ಎಲ್ಡೋಸ್ ಬೆಡ್ ಮೇಲೆನೆ ಗಲೀಜನ್ನ ಮಾಡ್ಕೊಂಡು ಬಿಟ್ಟಿರ್ತಾನೆ. ಇದೆಲ್ಲ ಆಗಿದ್ದು ಬೆಲ್ತಾಜರ್ ನ ಕೇರ್ಲೆಸ್ ಬಿಹೇವಿಯರ್ ಇಂದಾಗಿದ್ದಕ್ಕೆ ಅವನೇ ಅಲ್ಲೆಲ್ಲ ಕ್ಲೀನ್ ಮಾಡ್ತಾನೆ. ನಂತರ ಎಲ್ಡೋಸ್ ನ ಕೈಗೆ ಒಂದು ಅಲಾರ್ಮ್ ಬಜರ್ ಅನ್ನ ಕೊಟ್ಟು, ನಿಮಗೆ ಏನೇ ಎಮರ್ಜೆನ್ಸಿ ಬಂದ್ರು ಇದನ್ನ ಪ್ರೆಸ್ ಮಾಡಿ ಅಲಾರ್ಮ್ ಸೌಂಡ್ ಕೇಳಿಸ್ಕೊಂಡು ನಾನು ಆಗಿಂದಾಗ್ಲೇ ಬಂದು ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತಾನೆ. ಈ ಐಡಿಯಾ ಎಲ್ಡೋಸ್ಗೆ ಹಾಗೂ ಸೆಲೆನಾಗೆ ತುಂಬಾನೇ ಇಷ್ಟ ಆಗತ್ತೆ. ಹಾಗಾಗಿ ಸೆಲೆನಾ ಬೆಲ್ತಾಜರ್ಗೆ ಆ ದಿನ ಲಂಚ್ ಗೆ ಅಲ್ಲೇ ಉಳ್ಕೊಳ್ಳೋದಿಕ್ಕೆ ಹೇಳ್ತಾಳೆ. ಅವಳು ಹಾಗೆ ಬೆಲ್ತಾಜರ್ ನ ಇನ್ವೈಟ್ ಮಾಡಿದ್ದಕ್ಕೆ ಎಲ್ಡೋಸ್ಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಆ ಸ್ಥಿತಿಯಲ್ಲಿ ಏನು ಮಾಡ್ಕೊಳ್ಳೋ ಹಾಗೆ ಇರ್ಲಿಲ್ಲ. ಹಾಗಂತ ಸುಮ್ನೆ ಕೂರಲ್ಲ, ಪದೇ ಪದೇ ಬಜರ್ ಪ್ರೆಸ್ ಮಾಡ್ತಾ ಬೆಲ್ತಾಜರ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಇನ್ನು ಲಂಚ್ ಮಾಡ್ತಾ ಇದ್ದಾಗ ಬೆಲ್ತಾಜರ್ ನಿಧಾನಕ್ಕೆ ತನ್ನ ಫ್ಲರ್ಟಿಂಗ್ ಸ್ಕಿಲ್ ಅನ್ನೆಲ್ಲ ಹೊರಗೆ ಹಾಕಿ ಸೆಲೆನಾನ ಇಂಪ್ರೆಸ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ್ಲೇ ಅವನಿಗೆ ಒಂದು ಕಾಲ್ ಬರುತ್ತೆ. ಮಾಡಿದ್ದು ಮತ್ತೊಬ್ಬಳು ಹುಡುಗಿ ಆಗಿರ್ತಾಳೆ. ಅವಳು ಯಾವುದೋ ಡಾಕ್ಯುಮೆಂಟ್ ಬಗ್ಗೆ ಬೆಲ್ತಾಜರ್ಗೆ ಹೇಳ್ತಾಳೆ. ಅದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಿಕ್ಕೆ ಬೇಕಾಗತ್ತೆ ಅಂತ. ಫೋನ್ ಕಟ್ ಮಾಡಿದ ನಂತರ ಬೆಲ್ತಾಜರ್ ಸೆಲೆನಾ ಹತ್ರ ಹೇಳ್ತಾನೆ, ನಾನು ಫಾರಿನ್ ನಲ್ಲಿ ಜಾಬ್ ಗೆ ಅಪ್ಲೈ ಮಾಡಿದ್ದೇನೆ, ಹಾಗಾಗಿ ಡಾಕ್ಯುಮೆಂಟೇಶನ್ ಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ. ಅದಕ್ಕೆ ಸೆಲೆನಾ ಬರೀ ಫ್ರೆಂಡಾ ಅಥವಾ ಗರ್ಲ್ ಫ್ರೆಂಡಾ ಅಂತ ಕೇಳ್ತಾಳೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಏನೋ ಮಾಡೋಕೆ ಹೊರಟಿರ್ತಾರೆ. ಆಗ್ಲೇ ಎಲ್ಡೋಸ್ ಮತ್ತೆ ಅಲಾರ್ಮ್ ಮಾಡಿ ಎಲ್ಲವನ್ನ ಹಾಳು ಮಾಡ್ಬಿಡ್ತಾನೆ. ಇದರಿಂದ ಬೆಲ್ತಾಜರ್ಗೂ ಕೋಪ ಬಂದಿರುತ್ತೆ. ಎಲ್ಡೋಸ್ಗೆ ಗಟ್ಟಿಯಾಗಿ ಹಾಗೆಲ್ಲ ಬೇಕಾದಾಗ ಬಾರಿಸೋದಲ್ಲ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ಬಾರಿಸಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಬೆಲ್ತಾಜರ್ ಇನ್ನೇನು ಮನೆಗೆ ಹೊರಟಿರ್ತಾನೆ. ಆಗಲೇ ಮತ್ತೆ ಎಲ್ಡೋಸ್ ಜೋರಾಗಿ ಅಲಾರ್ಮ್ ಮಾಡ್ತಾನೆ. ಸೆಲೆನಾ ಹಾಗೂ ಬೆಲ್ತಾಜರ್ ಓಡ್ ಬಂದು ನೋಡಿದ್ರೆ ಎಲ್ಡೋಸ್ ನ ಶುಗರ್ ಲೆವೆಲ್ ಡೌನ್ ಆಗಿತ್ತು. ಅಂದ್ರೆ ಈಗ ನಿಜವಾಗಿನೂ ಎಮರ್ಜೆನ್ಸಿ ಇತ್ತು. ಹಾಗಾಗಿ ಸೆಲೆನಾ ಬೆಲ್ತಾಜರ್ ಹತ್ರ ಎಲ್ಡೋಸ್ ನಾರ್ಮಲ್ ಸ್ಟೇಜ್ ಗೆ ಬರೋವರೆಗೆ ಅಲ್ಲೇ ಇದ್ದು ನೋಡ್ಕೊಳ್ಳೋದಿಕ್ಕೆ ಹೇಳ್ತಾಳೆ. ಅದಕ್ಕೆ ಬೆಲ್ತಾಜರ್ ಕೂಡ ಒಪ್ಕೊಳ್ತಾನೆ. ಅದಾದ ಸ್ವಲ್ಪ ಹೊತ್ತಿನ ನಂತರ ಆಗ್ಲೇ ಕಾಲ್ ಮಾಡಿದ್ದ ಫ್ರೆಂಡ್ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿದ ಕೂಡಲೇ ಸೆಲೆನಾಗೆ ಗೊತ್ತಾಗೋಗತ್ತೆ ಇವರಿಬ್ಬರ ಮಧ್ಯದಲ್ಲಿ ಬರೀ ಫ್ರೆಂಡ್ಶಿಪ್ ಇಲ್ಲ, ಮತ್ತೇನೋ ಇದೆ ಅಂತ. ಇನ್ನು ರಾತ್ರಿ ಸೆಲೆನಾ ಒಂದು ಕೆಲಸ ಮಾಡ್ತಾಳೆ. ಅದೇನೆಂದ್ರೆ ನೋಡ್ದವರ ಮನಸ್ಸಲ್ಲಿ ಫೀಲಿಂಗ್ಸ್ ಹುಟ್ಟೋವಂತೆ ಚೆನ್ನಾಗಿ ರೆಡಿ ಆಗಿ ಬೆಡ್ ರಿಡನ್ ಆಗಿದ್ದ ಎಲ್ಡೋಸ್ ನ ಮುಂದೆ ಬರ್ತಾಳೆ. ನಂತರ ಕಣ್ಣು ಸನ್ನೆ ಮಾಡ್ತಾ ಅಲ್ಲೇ ಇದ್ದ ಬೆಲ್ತಾಜರ್ ನನ್ನ ಮತ್ತೊಂದು ಜಾಗಕ್ಕೆ ಕರೀತಾಳೆ. ಅಲ್ಲಿ ಇಬ್ರು ಡ್ರಿಂಕ್ಸ್ ಮಾಡ್ತಾ ಮಾತಾಡ್ತಾ ಇರ್ತಾರೆ. ಆಗ ಸೆಲೆನಾ ಎಲ್ಡೋಸ್ ನ ಮದುವೆ ಆಗಿ ಇಷ್ಟು ದಿನ ಅನುಭವಿಸಿರೋ ಕಷ್ಟವನ್ನೆಲ್ಲ ಹೇಳ್ಕೊಳ್ತಾಳೆ. ಜೊತೆಗೆ ತಾನು ಆವಾಗ್ಲೂ ಒಂಟಿ, ಈಗ್ಲೂ ಒಂಟಿ, ಮುಂದೇನು ಒಂಟಿ ಅಂತ ಬೇಜಾರ್ ಮಾಡ್ಕೊಳ್ತಾಳೆ. ಆಗ ಬೆಲ್ತಾಜರ್, ಇಲ್ಲ ಹಾಗೇನೂ ಇಲ್ಲ, ನಾನು ನಿನ್ನ ಜೊತೆಗೇನೆ ಇದ್ದೇನೆ, ನಿನಗೆ ತೊಂದರೆ ಕೊಟ್ಟವನು ಈಗ ದೇವ್ರು ಕೊಟ್ಟಿರೋ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಹಾಗೆ ಇಬ್ರಲ್ಲೂ ಒಂದು ಗಟ್ಟಿಯಾದ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಅದೇ ಕಂಟಿನ್ಯೂ ಆಗಿ ಯಾವ ಕೆಲಸ ಮಾಡಬಾರ್ದಿತ್ತೋ ಅದು ಅವರಿಬ್ಬರ ಮಧ್ಯದಲ್ಲಿ ನಡೆದು ಹೋಗುತ್ತೆ. ಇನ್ನು ಮಾರನೇ ದಿನ ಬೆಲ್ತಾಜರ್ ಸ್ವಲ್ಪ ಟೆನ್ಷನ್ ಅಲ್ಲಿರ್ತಾನೆ. ಯಾಕೆ ಅಂತ ಸೆಲೆನಾ ಕೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವನಿಗೆ ಈಗ ಅರ್ಜೆಂಟ್ ಆಗಿ 5 ಲಕ್ಷ ರೂಪಾಯಿ ಬೇಕಾಗಿತ್ತು, ಆದ್ರೆ ಕೊಡೋಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಈಗ ಸೆಲೆನಾಗೆ ಬೆಲ್ತಾಜರ್ ಮೇಲೆ ಕಂಪ್ಲೀಟ್ ಆಗಿ ಲವ್ ಆಗೋಗಿತ್ತು. ಹಾಗಾಗಿ ಬಾಯ್ ಫ್ರೆಂಡ್ ಟೆನ್ಷನ್ ನಲ್ಲಿರೋದನ್ನ ನೋಡೋಕೆ ಆಗದೆ ಒಂದು ಪ್ಲಾನ್ ಮಾಡ್ತಾಳೆ. ಅದರಂತೆ ಎಲ್ಡೋಸ್ ನ ಹೆಬ್ಬೆಟ್ಟು ತಗೊಂಡು ಅವನದ್ದೇ ಚೆಕ್ ಇಂದ ಬೇಕಾಗಿರೋ ಅಮೌಂಟ್ ಅನ್ನ ಕೊಡಿಸ್ತಾಳೆ. ಇದರಿಂದ ಖುಷಿಯಾಗಿ ಬೆಲ್ತಾಜರ್ ಅವಳ ಜೊತೆ ಮತ್ತೆ ಕ್ಲೋಸ್ ಆಗ್ತಾನೆ. ಆದ್ರೆ ಅವರನ್ನ ಮನೆ ಕೆಲಸದವಳು ಗಮನಿಸ್ತಾ ಇರ್ತಾಳೆ. ಇನ್ನು ಸೆಲೆನಾಗೆ ಮತ್ತೊಂದು ಟೆನ್ಷನ್ ಇತ್ತು. ಅದೇನೆಂದ್ರೆ ಎಲ್ಡೋಸ್ಗೆ ಒಬ್ಬ ಬ್ರದರ್ ಇದ್ದ. ಅವನಿಗೂ ಎಲ್ಡೋಸ್ ನ ಆಸ್ತಿ ಮೇಲೆ ಕಣ್ಣಿತ್ತು. ಈಗ ಎಲ್ಡೋಸ್ ನ ಹೆಲ್ತ್ ಹಾಳಾಗಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಸೆಲೆನಾನ ಹೆದರಿಸಿ ಓಡಿಸಿ ಆಸ್ತಿ ಹೊಡೆಯೋ ಪ್ಲಾನ್ ಮಾಡಬಹುದು ಅಂತಾಗಿತ್ತು. ಅದಕ್ಕೆ ಬೆಲ್ತಾಜರ್ ಹಾಗೆಲ್ಲ ಆಗೋಕೆ ನಾನ್ ಬಿಡಲ್ಲ ಅಂತ ಅವಳಿಗೆ ಧೈರ್ಯ ತುಂಬುತ್ತಾನೆ. ಅದಕ್ಕೆ ಸೆಲೆನಾ, ನನಗೆ ಆಸ್ತಿ ತಪ್ಪೋಗತ್ತೆ ಅಂತ ಅನ್ನಿಸ್ತಿದೆ, ಹಾಗಾಗ್ಬಾರ್ದು, ಆಸ್ತಿ ನಮ್ಗೆ ಸಿಗ್ಬೇಕು ಅಂತಾದ್ರೆ ಅವನು ಬರೋಕ್ಕಿಂತ ಮುಂಚೆನೆ ಎಲ್ಡೋಸ್ ನ ಕೊಂದು ಬಿಡಬೇಕು ಅಂತ ಹೇಳ್ತಾಳೆ. ಅಂದ್ರೆ ಅವಳು ಡೈರೆಕ್ಟ್ ಆಸ್ತಿಯನ್ನೇ ಟಾರ್ಗೆಟ್ ಮಾಡಿರ್ತಾಳೆ. ಇದಾದ ನಂತರ ಬೆಲ್ತಾಜರ್ ಎಲ್ಡೋಸ್ಗೆ ಮೆಡಿಸಿನ್ ಕುಡಿಸ್ತಾ ಇರ್ತಾನೆ. ಆಗ ಎಲ್ಡೋಸ್ಗೆ ಬೆಲ್ತಾಜರ್ ನ ಶರ್ಟ್ ಗೆ ಇದ್ದ ಉದ್ದ ಕೂದಲು ಕಾಣಿಸುತ್ತೆ. ಅದು ಸೆಲೆನಾದು ಅಂತಾನೋ ಗೊತ್ತಾಗತ್ತೆ.
ಹಾಗಾಗಿ ಕೋಪ ಮಾಡ್ಕೊಂಡು ಕುಡಿತಾ ಇದ್ದಿದ್ದನ್ನ ಬೆಲ್ತಾಜರ್ನ ಮುಖಕ್ಕೆ ಉಗಿದು ಬಿಡ್ತಾನೆ. ಇದರಿಂದ ಬೆಲ್ತಾಜರ್ಗೂ ಕೋಪ ಬರುತ್ತೆ. ತಲೆದಿಂಬನ್ನ ತಗೊಂಡು ಎಲ್ಡೋಸ್ ನನ್ನ ಉಸಿರುಗಟ್ಟಿಸಿ ಕೊಲ್ಲೋಕ್ ನೋಡ್ತಾನೆ. ಆದ್ರೆ ಆಮೇಲೆ ಗಿಲ್ಟ್ ಫೀಲ್ ಆಗಿ ಎಲ್ಲವನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಈ ಇನ್ಸಿಡೆಂಟ್ ಇಂದ ಬೆಲ್ತಾಜರ್ನ ಮನಸ್ಸು ಸ್ವಲ್ಪ ಮಟ್ಟಿಗೆ ಬದಲಾಗಿತ್ತು. ಹೀಗೆಲ್ಲ ಮಾಡಬಾರ್ದು, ತಾನು ಮಾಡ್ತಿರೋದು ಕಂಪ್ಲೀಟ್ ಆಗಿ ರಾಂಗ್ ಅಂತ ಮನಸ್ಸಿಗೆ ಅನ್ಸೋಕೆ ಶುರು ಆಗಿತ್ತು. ಇನ್ನು ಮಾರನೇ ದಿನ ಎಲ್ಡೋಸ್ ನ ನೋಡ್ಕೊಂಡು ಹೋಗೋಕೆ ಲಾಯರ್ ಬಂದಿರ್ತಾನೆ. ಅವನು ಎಲ್ಡೋಸ್ ನ ಮೀಟ್ ಆಗಿ ಮಾತನಾಡಿಸ್ಕೊಂಡು ಹೊರಡ್ತಾನೆ. ಆದ್ರೆ ಹೋಗೋಕು ಮುಂಚೆ ಸೆಲೆನಾ ಹತ್ರ ನಿನ್ನ ಗಂಡನ ಪ್ರಾಪರ್ಟಿ ಕೇಸಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ತಾ ಆ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡಿ ಮುಗಿಸೋದಕ್ಕೆ ತನ್ನ ಮನೆಗೆ ಕರೀತಾನೆ. ಅವನ ಮನಸ್ಸಲ್ಲಿ ಅವಳನ್ನ ಕರೆದಿರೋದಕ್ಕೆ ಇಂಟೆನ್ಷನ್ ಬೇರೆನೆ ಇತ್ತು. ಅದು ಸೆಲೆನಾಗೂ ಗೊತ್ತಾಗಿತ್ತು. ಆದ್ರೂ ಆ ಜಾಗಕ್ಕೆ ಬರ್ತೇನೆ ಅಂತ ಒಪ್ಕೊಳ್ತಾಳೆ. ಇದಾದ ನಂತರ ಬೆಲ್ತಾಜರ್ನ ಹತ್ರ ಸೆಲೆನಾ ಎಲ್ಡೋಸ್ ನ ಕಥೆ ಮುಗಿಸೋ ವಿಚಾರವನ್ನ ಮತ್ತೆ ಹೇಳ್ತಾಳೆ. ಹೇಗಾದ್ರೂ ಮಾಡಿ ಅವನನ್ನ ಕೊಲ್ಲದೆ ಹೋದ್ರೆ ಅವನ ಬ್ರದರ್ ಬಂದು ಎಲ್ಲಾ ಆಸ್ತಿಯನ್ನ ಲಪಟಾಯಿಸಿ ಬಿಡ್ತಾನೆ ಅಂತ ಹೇಳಿ ಬೆಲ್ತಾಜರ್ನ ಕನ್ವಿನ್ಸ್ ಮಾಡ್ತಾಳೆ. ಆದ್ರೆ ಬೆಲ್ತಾಜರ್ ಮಾತ್ರ ಈಗ ಒಳ್ಳೆಯ ಮನಸ್ಸಿಂದ ಯೋಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಡಿಸೈಡ್ ಮಾಡೋಕೆ 2 ದಿನ ರಜೆಯನ್ನ ತಗೋತಾನೆ. ಈ ರಜೆಯಲ್ಲಿ ಅವನು ಅದೇ ಫ್ರೆಂಡ್ ಅನ್ನ ಮೀಟ್ ಆಗ್ತಾನೆ. ಅಲ್ಲಿ ಅವಳಿಗೂ ಬೆಲ್ತಾಜರ್ ಹಾಗೂ ಸೆಲೆನಾ ಮಧ್ಯದಲ್ಲಿ ಅಫೇರ್ ಇರೋದು ಗೊತ್ತಾಗಿತ್ತು. ಅದರಲ್ಲೂ ಮೊದಲಿಂದ ಅವಳು ಇವನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಹಾಗಾಗಿ ಎಷ್ಟೋ ಸಹಾಯಗಳನ್ನ ಮಾಡಿರ್ತಾಳೆ. ಆದ್ರೆ ಈಗ ಇವನ ಮೋಸದ ಬಗ್ಗೆ ಗೊತ್ತಾಗಿದ್ದಕ್ಕೆ ಇಗ್ನೋರ್ ಮಾಡೋಕೆ ಶುರು ಮಾಡ್ತಾಳೆ. ಅವಳು ಇಗ್ನೋರ್ ಮಾಡಿದಾಗ ಬೆಲ್ತಾಜರ್ಗೂ ಅವಳ ಪ್ರೀತಿಯ ಬೆಲೆ ಗೊತ್ತಾಗತ್ತಾ ಹೋಗುತ್ತೆ. ಅದೇ ರೀತಿ ಸೆಲೆನಾ ತನ್ನನ್ನ ಯೂಸ್ ಮಾಡ್ಕೊಂಡು ತನ್ನ ಕೈಯಲ್ಲೇ ಮರ್ಡರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತಾನು ಅನ್ಸುತ್ತೆ. ಹಾಗಾಗಿ ಸೆಲೆನಾನ ಕಾಲ್ ಅನ್ನ ಸುಮಾರು ಸಲ ಕಂಟಿನ್ಯೂಸ್ ಆಗಿ ಇಗ್ನೋರ್ ಮಾಡ್ತಾನೆ. ಇದಾಗಿ ಸುಮಾರು ಹೊತ್ತಿನ ನಂತರ ಸೆಲೆನಾ ಒಂದು ವಾಯ್ಸ್ ನೋಟ್ ಅನ್ನ ಬೆಲ್ತಾಜರ್ಗೆ ಕಳಿಸ್ತಾಳೆ. ಅದರಲ್ಲಿ ಏನಿತ್ತಂದ್ರೆ, ನನಗೆ ತುಂಬಾನೇ ಭಯ ಆಗ್ತಿದೆ, ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಆದಷ್ಟು ಬೇಗ ನೀನು ಬಾ ಅಂತ ಇತ್ತು. ಬೆಲ್ತಾಜರ್ ಗಾಬರಿಯಿಂದ ಸೆಲೆನಾನ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಸೆಲೆನಾ ಬ್ಲೇಡ್ ಹಿಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಆಗಿ ಕೂತಿರ್ತಾಳೆ. ಯಾಕೆ ಏನಾಯ್ತು ಅಂತ ಕೇಳಿದ್ರೆ ಎಲ್ಡೋಸ್ ನ ಬ್ರದರ್ ಬಂದು ಅವಳನ್ನ ಹೆದರಿಸಿ ಅಲ್ಲಿಂದ ಓಡಿಸೋಕೆ ಟ್ರೈ ಮಾಡಿರ್ತಾನೆ. ಇದರಿಂದ ಅವಳಿಗೆ ತುಂಬಾನೇ ಭಯ ಆಗಿರುತ್ತೆ. ಅದಕ್ಕೆ ಬೆಲ್ತಾಜರ್ ಏನು ಹೆದರಬೇಡ, ನಿನ್ನ ಜೊತೆಗೆ ನಾನಿದ್ದೇನೆ, ನಾವಿಬ್ರು ಏನಾದ್ರೂ ಪರಿಹಾರ ಹುಡ್ಕೋಣ ಅಂತೆಲ್ಲ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಆದ್ರೆ ಆ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಮತ್ತೆ ಅವಳಿಗೆ ಕನೆಕ್ಟ್ ಆಗ್ತಾನೆ. ಇದಾದ ನಂತರ ಬೆಲ್ತಾಜರ್ ಮನೆಯಲ್ಲಿರ್ತಾನೆ. ಆಗ ಮತ್ತೆ ಸೆಲೆನಾ ಅವನಿಗೆ ಕಾಲ್ ಮಾಡ್ತಾಳೆ. ಎಲ್ಡೋಸ್ಗೆ ಏನೋ ಆಗಿದೆ, ಅರ್ಜೆಂಟ್ ಆಗಿ ಬಾ ಅಂತ ಹೇಳ್ತಾಳೆ. ಬೆಲ್ತಾಜರ್ ಸೆಲೆನಾನ ಮನೆಗ್ ಬಂದು ಎಲ್ಡೋಸ್ ನ ಪರಿಸ್ಥಿತಿಯನ್ನ ನೋಡಿ ಏನಾದ್ರೂ ಫಸ್ಟ್ ಏಡ್ ಮಾಡೋಣ ಅಂತ ನೋಡ್ತಾನೆ. ಆದ್ರೆ ಯಾವುದು ವರ್ಕ್ ಆಗಲ್ಲ. ಯಾಕೆಂದ್ರೆ ಎಲ್ಡೋಸ್ ನ ಉಸಿರು ಈಗಾಗ್ಲೇ ನಿಂತೋಗಿರತ್ತೆ. ಆಗ ಸೆಲೆನಾ ಬೆಲ್ತಾಜರ್ ನ ಹತ್ರ ಹೇಳ್ತಾಳೆ, ಇದೆಲ್ಲ ನಾನು ನಿನಗೋಸ್ಕರ ಮಾಡಿದ್ದು. ಈಗ ನೀನು ಇದು ನಾರ್ಮಲ್ ಡೆತ್ ಅಂತ ಎಲ್ರ ಮುಂದೆ ಹೇಳು, ನಾನು ಅಳ್ತಾ ನಾಟಕ ಮಾಡ್ತೇನೆ ಅಂತ. ಆ ಕ್ಷಣಕ್ಕೆ ಬೆಲ್ತಾಜರ್ ಅವಳ ಮಾತನ್ನ ಒಪ್ಕೊಂಡಿರ್ತಾನೆ. ಆದ್ರೆ ಒಳಗಿಂದೊಳಗೆ ಅವನಿಗೆ ತಾನು ಮಾಡಿದ್ದು ತಪ್ಪು ಅಂತ ಅನಿಸ್ತಾ ಇರತ್ತೆ. ಇನ್ನು ಫ್ಯೂನರಲ್ ಎಲ್ಲ ಮುಗಿದ ಮೇಲೆ ಮತ್ತೆ ಬ್ರದರ್ ನ ಕಾಟ ಶುರು ಆಗತ್ತೆ. ಸೆಲೆನಾ ಹತ್ರ ಜಗಳ ಮಾಡಿ ಅವಳನ್ನ ಅಲ್ಲಿಂದ ಓಡಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಯಾವಾಗ ಸೆಲೆನಾ ಅವನ ಮಾತಿಗೆ ಬಗ್ಗಲ್ವೋ ಆಗ ಸೀದಾ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಆಸ್ತಿಯ ಮೇಲಿನ ಆಸೆಗೆ ಗಂಡನನ್ನ ಸೆಲೆನಾ ಕೊಂದಿದ್ದಾಳೆ ಅಂತ. ಪೊಲೀಸರು ಬೆಲ್ತಾಜರ್ ಹಾಗೂ ಸೆಲೆನಾನ ಸೆಪರೇಟ್ ಆಗಿ ವಿಚಾರಣೆ ಮಾಡ್ತಾರೆ. ಹಾಗೇನೆ ಮನೆ ಕೆಲಸದವಳನ್ನು ವಿಚಾರಿಸ್ತಾಳೆ. ಆದ್ರೆ ಅವಳು ಬೆಲ್ತಾಜರ್ಗೆ ಹಾಗೂ ಸೆಲೆನಾಗೆ ಅಫೇರ್ ಇರೋ ವಿಚಾರವನ್ನ ಪೊಲೀಸರಿಂದ ಮುಚ್ಚಿಡ್ತಾಳೆ. ಇದೆಲ್ಲ ಆಗ್ತಿರುವಾಗ ಬೆಲ್ತಾಜರ್ ಮತ್ತೆ ಹಳೆ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ತಾನೆ. ಆದ್ರೆ ಅವಳಿಗೆ ಬೆಲ್ತಾಜರ್ ನ ಲೈಫ್ ಅಲ್ಲಿ ಇಷ್ಟೆಲ್ಲ ಕೆಟ್ಟ ಘಟನೆಗಳು ನಡೆದು ಅವನ ಹೆಸರು ಹಾಳಾಗಿದ್ದಕ್ಕೆ ಈಗ ಮೊದಲಿದ್ದ ಪ್ರೀತಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿ ಕಳಿಸಿ ಬಿಡ್ತಾಳೆ. ಇನ್ನು ಸೆಲೆನಾಗೆ ಲಾಯರ್ ಕಾಲ್ ಮಾಡಿರ್ತಾನೆ. ಒಂದು ಮುಖ್ಯವಾದ ವಿಷಯವನ್ನ ಮಾತಾಡ್ಬೇಕು ಅಂತ ಹೇಳಿ ತನ್ನ ಮನೆಗೆ ಕರೀತಾನೆ. ಇವಳು ಹೋಗೋಕೆ ರೆಡಿ ಆಗಿರ್ತಾಳೆ. ಆಗಲೇ ಅಲ್ಲಿಗೆ ಬೆಲ್ತಾಜರ್ ಬರ್ತಾನೆ. ಸೆಲೆನಾನ ಕೈಯಲ್ಲಿ 2.5 ಲಕ್ಷ ದುಡ್ಡನ್ನ ಕೊಟ್ಟು ನಿನ್ನ ಸಹವಾಸನೇ ಸಾಕು, ಈ ಕೇಸಲ್ಲಿ ನನ್ನನ್ನ ಎಳಿಬೇಡ ಅಂತ ಹೇಳ್ತಾನೆ. ಅದಕ್ಕೆ ಸೆಲೆನಾ, ಹಾಗೆಲ್ಲ ಆಗೋದಿಲ್ಲ, ನಾನು ನೀನು ಸುಖವಾಗಿ ಇರ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿರೋದು. ಅಷ್ಟಕ್ಕೂ ನಾವು ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲ್ಲ. ಹಾಗಾಗಿ ಆದಷ್ಟು ಬೇಗ ಇದಷ್ಟು ಪ್ರಾಪರ್ಟಿಯನ್ನ ಮಾರಿ ಎಲ್ಲಾದ್ರೂ ಹೋಗಿ ಸೆಟಲ್ ಆಗೋಣ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾಳೆ. ಇನ್ನು ಇದಾದ ನಂತರ ಲಾಯರ್ ಮನೆಗೆ ಹೋದ್ರೆ ಅಲ್ಲಿ ಲಾಯರ್ ಇವಳ ಹತ್ರ ಒಂದು ವಿಷಯವನ್ನ ಹೇಳ್ತಾನೆ. ಅದೇನೆಂದ್ರೆ ಎಲ್ಡೋಸ್ ಅಷ್ಟು ಆಸ್ತಿಯನ್ನ ಹೆಂಡತಿ ಸೆಲೆನಾ ಹೆಸರಿಗೆ ವಿಲ್ ಮಾಡಿ ಇಟ್ಟಿದ್ದಾನೆ. ಆದ್ರೆ ಅವನ ಸಾವಿಗೆ ಹೆಂಡತಿನೇ ಕಾರಣ ಆದ್ರೆ ಅವಳಿಗೆ ಯಾವ ಆಸ್ತಿನೂ ಸಿಗೋದಿಲ್ಲ ಅನ್ನೋ ಕಂಡೀಷನ್ ನ ಜೊತೆಗಾಗಿತ್ತು. ಹಾಗಾಗಿ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಲಾಯರ್ ಸೆಲೆನಾ ಹತ್ರ, ನೀನೇ ಕೊಲೆ ಮಾಡಿದ್ದು ಅಂತ ಗೊತ್ತಿದೆ, ಅದು ಕೋರ್ಟ್ ಅಲ್ಲಿ ಪ್ರೂವ್ ಆದ್ರೆ ನಿನಗೆ ಒಂದು ಸಣ್ಣ ಜಾಗ ಕೂಡ ಸಿಗಲ್ಲ. ಅದೇನಾದ್ರೂ ಹಾಗೆ ಗೊತ್ತಾಗ್ಬಾರ್ದು, ನೀನು ಸೇಫ್ ಆಗಿರ್ಬೇಕು ಅಂದ್ರೆ ನೀನು ನನಗೆ ಸಿಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೆಲೆನಾ ಹೇಳ್ತಾಳೆ, ನಿನ್ನ ಮಾತಿಂದ ನಾನು ಹೆದರೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ನಾನು ಕೊಲೆಯನ್ನೇ ಮಾಡಿಲ್ಲ ಅಂತ. ಆ ದಿನ ರಾತ್ರಿ ಎಲ್ಡೋಸ್ಗೆ ಉಸಿರಾಟ
ಉಸಿರಾಟದಲ್ಲಿ ತೊಂದರೆ ಶುರು ಆದಾಗ ಅವಳು ಯಾವುದೇ ರಿಯಾಕ್ಷನ್ ಇಲ್ಲದೆ ಆರಾಮಾಗಿರ್ತಾಳೆ. ಯಾವುದೇ ರೀತಿಯಾಗಿ ಎಲ್ಡೋಸ್ ನ ಡೆತ್ ಅಲ್ಲಿ ಇನ್ವಾಲ್ವ್ ಆಗಿರಲ್ಲ. ಅವನದ್ದು ನ್ಯಾಚುರಲ್ ಡೆತ್ ಆಗಿತ್ತು. ಇನ್ನು ಸೆಲೆನಾ ಹತ್ರಕ್ಕೆ ಮತ್ತೆ ಎಲ್ಡೋಸ್ ನ ಬ್ರದರ್ ಬಂದು ನೀನು ಎಲ್ಲರನ್ನ ಯಾಮಾರಿಸಬಹುದು, ಆದ್ರೆ ನನ್ನನ್ನಲ್ಲ, ಎಲ್ಡೋಸ್ ನ ಕೊಲೆ ಮಾಡಿದ್ದು ನೀನೆ ಅಂತ ಜೋರಾಗಿ ಕೂಗಾಟ ಅರಚಾಟ ಮಾಡಿ ಅಲ್ಲಿಂದ ಹೋಗ್ತಾನೆ. ಇಷ್ಟೆಲ್ಲ ಡ್ರಾಮಾವನ್ನ ನೋಡ್ತಾ ಇದ್ದ ಬೆಲ್ತಾಜರ್ಗೆ ಇದೆಲ್ಲ ಸಾಕಾಗಿ ಹೋಗಿರುತ್ತೆ. ಹಾಗಾಗಿ ನಿನ್ನ ಸಹವಾಸನೇ ಸಾಕು, ನಿನ್ನ ಆಸ್ತಿ ನಿನಗೇನೆ ಇರ್ಲಿ ಅಂತ ಸೆಲೆನಾ ಮೇಲೆ ಕೂಗಾಟ ಮಾಡಿ ಹೋಗ್ಬಿಡ್ತಾನೆ. ಆದ್ರೆ ಇನ್ನೇನು ಮನೆಯಿಂದ ಹೊರಟಿರ್ತಾನೆ, ಆಗಲೇ ಅವನಿಗೊಂದು ವಿಡಿಯೋ ಕ್ಲಿಪ್ ಸೆಂಡ್ ಆಗತ್ತೆ. ಅದನ್ನ ಕಳಿಸಿದ್ದು ಸೆಲೆನಾನೇ ಆಗಿರ್ತಾಳೆ. ಅದರಲ್ಲಿ ಏನಿದೆ ಅಂತ ನೋಡಿದ್ರೆ ಆ ದಿನ ಬೆಲ್ತಾಜರ್ ತಲೆದಿಂಬನ್ನ ಬಳಸ್ಕೊಂಡು ಎಲ್ಡೋಸ್ ನ ಉಸಿರನ್ನ ಕಟ್ಟಿಸ್ತಾ ಇರೋದು ಸಿಸಿಟಿವಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿತ್ತು. ಆ ವಿಡಿಯೋ ಕ್ಲಿಪ್ ಅನ್ನ ಸೆಲೆನಾ ಸೆಂಡ್ ಮಾಡಿರ್ತಾಳೆ. ಇದರಿಂದ ಮತ್ತೆ ಕೋಪ ಮಾಡ್ಕೊಂಡ ಬೆಲ್ತಾಜರ್ ವಾಪಸ್ ಸೆಲೆನಾ ಇದ್ದಲ್ಲಿಗೆ ಬರ್ತಾನೆ. ಈ ಸಲ ಅವಳನ್ನ ಕೊಂದೇ ಬಿಡ್ತೀನಿ ಅಂತ ಕೂಗಾಟ ಮಾಡ್ತಾ ಅವಳ ಕುತ್ತಿಗೆಯನ್ನ ಒತ್ತಿ ಹಿಡಿತಾನೆ. ಆಗ ಫ್ರಸ್ಟ್ರೇಟ್ ಆದ ಸೆಲೆನಾ, ಹಾಗಾದ್ರೆ ನನ್ನ ಜೊತೆಗೆ ನಮ್ಮ ಮಗುವನ್ನು ಕೊಂದ್ಬಿಡು ಅಂತ ಹೇಳ್ತಾ ಟೆಸ್ಟ್ ಕಿಟ್ ಅನ್ನ ತೋರಿಸ್ತಾಳೆ. ಅದರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆಗಿತ್ತು. ಈ ವಿಷಯ ಕೇಳಿ ಮತ್ತೆ ಬೆಲ್ತಾಜರ್ ಟೆನ್ಷನ್ ನಲ್ಲಿ ಮುಳುಗಿ ಹೋಗ್ತಾನೆ. ಸೆಲೆನಾ ಮಾತ್ರ ಆವಾಗ್ಲೂ ಅವನನ್ನ ತಬ್ಬಿ ಸಮಾಧಾನ ಮಾಡಿ ತನ್ನವನನ್ನಾಗಿ ಮಾಡ್ಕೊಳ್ತಾಳೆ. ಕೊನೆಗೂ ಅವಳು ಅಂದುಕೊಂಡಂತೆ ಎಲ್ಲವನ್ನ ಮಾಡಿಯೇ ಬಿಡ್ತಾಳೆ.